ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ಒಂದು ನನ್ನ ಸ್ನೇಹಿತರು ಒಂದು ಬಿಲ್ಡಿಂಗ್ ಕಟ್ಟಿದ್ರು ಮೊನ್ನೆ. ಬಿಲ್ಡಿಂಗ್ ಕಟ್ಬಿಟ್ಟು ಬನ್ನಿ ನೋಡಿ ಬಿಲ್ಡಿಂಗು ಎಷ್ಟು ಚೆನ್ನಾಗಿದೆ ಬಂದಿದೆ ನಮ್ಮ ಮನೆ ಅಂತ ಅಂದರು. ಸುಮಾರು ವರ್ಷಗಳ ಮೇಲೆ ಅವರು ಕಟ್ಟಿರುವಂಥ ಒಂದು ಮನೆ ಅವ್ರಿಗೋಸ್ಕರ ಹೋದೆ, ನೋಡಿದೆ. ಮನೆ ಕಂಪ್ಲೀಟ್ ಆಗಿದೆ ಅಂದ್ರಲ್ಲ ಸರ್ ಅಂತಂದೆ. ಹಾಂ, ಕಂಪ್ಲೀಟ್ ಆಗಿದೆಯಲ್ಲ ಸರ್, ಎಲ್ಲ ಪಿಲ್ಲರ್ ಆಗಿದೆ, ಸ್ಲ್ಯಾಬ್ ಆಗಿದೆ, ಗೋಡೆಗಳು ಕಟ್ಟಿದ್ದೀವಿ, ಪ್ಲಾಸ್ಟ್ರಿಂಗ್ ಆಗಿದೆ. ಅಷ್ಟಕ್ಕೆ ಮನೆ ಕಟ್ಟಾಗೋಯ್ತು ಅಂತನಾ? ಇನ್ನು ಈಗ ಎಲೆಕ್ಟ್ರಿಕಲ್ ವರ್ಕಿಗೆ ಗ್ರೂ ಕಟ್ಟಿಂಗ್ ಮಾಡಬೇಕು, ಪ್ಲಂಬಿಂಗ್ ವರ್ಕಿಗೆ ಗ್ರೂ ಕಟ್ಟಿಂಗ್ ಮಾಡಬೇಕು. ಅದಾದಮೇಲಿಂದ ತಿರ್ಗಾ ವಾಪಸ್ ಅದನ್ನೆಲ್ಲ ಪ್ಲಾಸ್ಟ್ರಿಂಗ್ ಆಗಿ ಎಲ್ಲ ಆಗಿ ಟೈಲ್ಸ್ ಕೆಲಸ ಮುಗಿದು, ಪೇಂಟಿಂಗ್ ಕೆಲಸ ಮುಗಿದು, ಅದಾದಮೇಲೆ ಇಂಟೀರಿಯರ್ಸ್ ಆಗಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬಂದು ಪೇಂಟ್ ಲಾಸ್ಟಲ್ಲಿ ಪೇಂಟಿಂಗ್ ಮುಗಿದು ಆಚೆ ಬರಬೇಕು. ಅದು ಇನ್ನೂ ಅಷ್ಟು ಕೆಲಸ. ಸರ್ ಒಂದೂವರೆ ತಿಂಗಳಲ್ಲಿ ಮುಗ್ದೋಗುತ್ತೆ ಬನ್ನಿ ಸರ್, ಇಷ್ಟೇ ಆಗಿದೆ ಅಂತ. ಅಷ್ಟು ಸರಿ, 1.5 ತಿಂಗಳು ಬಿಟ್ಟು ಹೋಗಿ ನೋಡಿದೆ. ನೋಡಿದ್ರೆ ತುಂಬ ಸುಂದರವಾಗಿ ಕಟ್ಟಿದ್ದಂಥ ಕಟ್ಟಡ, ಆದರೆ ಅಷ್ಟು ಸುಂದರವಾಗಿ ಕಾಣ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಫೈನಲ್ ಸ್ಟೇಜಸ್ಸಲ್ಲಿ ಅವ್ರು ಅಂದ್ಕೊಂಡಿದ್ದು ಮನೆ ಬಜೆಟ್ 50 ಲಕ್ಷ 1 ಕೋಟಿ ಕಟ್ತೀನಿ ಅಂದವರು. ಫೈನಲ್ ಟೈಮಲ್ಲಿ ಬಜೆಟ್ ಶಾರ್ಟೇಜ್ ಆಗಿ ಎಲ್ಲ ಏನು ಬೇಕೋ ಅದು ಅಂದ್ರೆ ಬೇಸಿಕ್ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿಬಿಟ್ಟು ಮನೆ ಕಂಪ್ಲೀಟ್ ಮಾಡ್ಕೊಂಡು ಗೃಹಪ್ರವೇಶ ಮಾಡ್ಕೊಂಡು ಒಳಗೋದ್ರು. ಎಲ್ಲರೂ ಮನೆ ಕಟ್ತಾರೆ, ಆದರೆ ಕೆಲವರು ಮನೆ ಕಟ್ಟಿದ್ದನ್ನು ವಾವ್ ಎಂಥ ಮನೆ ಕಟ್ಟಿದ್ರು ಅಂತೀವಿ. ಹಾಗೇ ಏನಿದು ಕಟ್ಟಡದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದ್ರದ್ದು ಲಿಂಕು ನಮ್ಮ ಚಿತ್ರರಂಗಕ್ಕೆ ಕೂಡ ಇದೆ. ಏನು ಅಂದರೆ ಎಲ್ಲರೂ ಚಿತ್ರ ತೆಗೆದುಬಿಡ್ತಾರೆ, ಆದರೆ ಎಲ್ಲ ಕಾಲ ಕೂಡಿ ಬಂದು ಸೂಪರ್ ಹಿಟ್ ಆಗೋವು ಬೆರಳೆಣಿಕೆಯಷ್ಟು ಮಾತ್ರ. ಯಾಕೆ ಅಂದರೆ ಈ ಬಿಲ್ಡಿಂಗ್ ಕಟ್ಟಿದ್ದ ವಿಷಯ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಗಟ್ಟಿಯಾಗಿ ಕಟ್ಟಿದ್ರು, ಸ್ಟ್ರಾಂಗಾಗಿ ಕಟ್ಟಿದ್ರು, ತುಂಬ ಚೆನ್ನಾಗಿ ಕಟ್ಟಿದ್ರು, ಡಿಸೈನ್ ಚೆನ್ನಾಗಿತ್ತು. ಆದರೆ ಆ 1.5 ತಿಂಗಳು ಆದಮೇಲೆ ಅದ್ರ ಫೈನಲ್ ಪ್ರಾಡಕ್ಟ್ ಆಚೆ ಬಂದಾಗ ಮಾಮೂಲಿ ಆಗೋಗಿತ್ತು. ಹಾಗೆಯೇ ನಮ್ಮ ಚಿತ್ರರಂಗದಲ್ಲೂ ಹಂಗೇ ಕತೆ ಕೇಳ್ತಾರೆ. ಕತೆ ಕೇಳಾದ ಮೇಲೆ ಏನು ಮಾಡ್ತಾರೆ, ಅದಕ್ಕೆ ಎಷ್ಟು ಬಂಡವಾಳ ಆಗಬೇಕು ಅಂತ ಡೈರೆಕ್ಟ್ರನ್ನ ಕೇಳ್ತಾರೆ. ಬಂಡವಾಳ ಡೈರೆಕ್ಟ್ರ್ ಎಲ್ಲಿ ತನಕ ಹೇಳ್ತಾನೆ, ಫಸ್ಟ್ ಕಾಪಿ ತನಕ ಹೇಳ್ತಾನೋ, ಇಲ್ಲಾಂದರೆ ಪ್ರೊಡಕ್ಷನ್ ಮುಗಿಯೋ ತನಕ ಹೇಳ್ತಾನೋ. ಇದು ಏನಾಗಿರುತ್ತೆ ಅಂದರೆ, ಯಾವಾಗ್ಲೂ ಕ್ವಾಲಿಟಿ ಅಂತ ಬಂದಾಗ ಇಟ್ಸ್ ಬೌಂಡ್ ಟು ಹ್ಯಾಪನ್, ಸ್ವಲ್ಪ ಎಕ್ಸೀಡ್ ಆಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೊಂದು ನಾಲೆಡ್ಜ್ ಇರಬೇಕಾಗತ್ತೆ. ಆದರೆ ಸುಮಾರು ಜನದ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಾಗುತ್ತೆ, ಪ್ರೊಡಕ್ಷನ್ ಬಹು ವೆಚ್ಚದಲ್ಲಿ ಕಷ್ಟ ಹಾಕ್ರಿ, ಇನ್ನೊಂದು ಹಾಕ್ರಿ, ಏನೇನು ಬೇಕೋ ಎಲ್ಲ ಕ್ಯಾರವ್ಯಾನು ಅದು ಇದು ಫೆಸಿಲಿಟೀಸ್ ಎಲ್ಲ ಕೊಟ್ಟು ಬೇಕಾಗಿರೋದು ಬೇಡದೇ ಇರೋದು ಎಲ್ಲದಕ್ಕೂ ಖರ್ಚು ಮಾಡಿ ಪ್ರೊಡಕ್ಷನ್ ಮುಗಿಸ್ತಾರೆ, ಕುಂಬಳಕಾಯಿ ಹೊಡಿತಾರೆ. ಅಲ್ಲಿಗೆ ಪ್ರೊಡಕ್ಷನ್ ಮುಗೀತು. ಖುಷಿ, ಬಿಲ್ಡಿಂಗ್ ಆಗೋಯ್ತು ಸರ್ ನಮ್ಮದು ಅಂದ್ರಲ್ಲ, ಆ ಖುಷಿ. ಆದರೆ ವಿಷಯ ಏನು ಅಂತಂದರೆ ಅನ್ಫಿನಿಶ್ಡ್ ಪ್ರಾಡಕ್ಟ್ ಅದು. ಆ ಮನೆ ಹೆಂಗೆ ಬರೀ ಪ್ಲಾಸ್ಟ್ರಿಂಗ್ ಆಗಿ ನಿಂತಿತ್ತು, ಇನ್ನೂ ಗ್ರೂ ಕಟ್ಟಿಂಗಿಂದ ಸ್ಟಾರ್ಟ್ ಆಗಬೇಕಾಗಿತ್ತು, ಹಾಗೆ ಇದು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗುವಂಥ ಟೈಮ್. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಸಿನಿಮಾ ಮುಗಿದೋಯ್ತು ಅನ್ನೋ ಒಂದು ಫೀಲ್ ಬಂದಿರುತ್ತೆ. ಬಟ್ ಸಿನಿಮಾ ಆ್ಯಕ್ಚುಯಲ್ ಆಗಿ ಶುರು ಆಗೋದು ಇಲ್ಲೇ. ಇಲ್ಲಿಂದ ಅದು ಎಡಿಟಿಂಗ್ ಹೋಗುತ್ತೆ, ಡಬ್ಬಿಂಗ್ ಹೋಗುತ್ತೆ, DIಗೆ ಹೋಗುತ್ತೆ, ಮಿಕ್ಸಿಂಗ್ ಹೋಗುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಹೋಗುತ್ತೆ, ಹಾಡುಗಳಿಗೆ ಹೋಗುತ್ತೆ, ಸುಮಾರೆಲ್ಲ ಡಿಪಾರ್ಟ್ಮೆಂಟ್ಸ್ನ ಅದು ಪಾಸ್ ಆನ್ ಆಗಿ ಆಮೇಲೆ ಅದು ಫಸ್ಟ್ ಕಾಪಿ ಆಚೆ ಬರೋದು. ಅಷ್ಟೊತ್ತಿಗೆ ಏನಂತಾರೆ ಗೊತ್ತಾ ಸರ್, ಯಾರೆಲ್ಲ ಸೇರಿ ಇದೆಲ್ಲ ಸೇರಿ ಪೋಸ್ಟ್ ಪ್ರೊಡಕ್ಷನ್ ಯಾರು ಪ್ಯಾಕೇಜ್ ಕೊಡ್ತಾರೆ ನೋಡಿ, ಚೌಕಾಸಿಗೆ ಬಂದ್ಬಿಟ್ರು. ಆ್ಯಕ್ಚುಲ್ ಆಗಿ ನಡಿಬೇಕಾಗಿರುವಂಥ ಕೆಲಸದಲ್ಲಿ ಚೌಕಾಸಿಗೆ ಬಂದರು. ಅಲ್ಲಿ ಪ್ರೊಡಕ್ಷನ್ ಟೈಮಲ್ಲಿ ಯಾವ್ದು ವೇಸ್ಟ್ ಆಯಿತೋ ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಯಾವುದಕ್ಕೆ ಇವ್ರು ದುಡ್ಡು ಹಣನ ವ್ಯರ್ಥ ಮಾಡಿದ್ರೋ ಅದು ಯಾವುದು ಲೆಕ್ಕಕ್ಕೆ ತೊಗೊಳ್ಳಲ್ಲ. ಇಲ್ಲಿ ಚೌಕಾಸಿ ಮಾಡ್ತಾರೆ. ಸರ್ ಯಾರು ಮಾಡ್ತಾರೆ ಸರ್, ಇಡೀ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಯಾರು 2.5 ಲಕ್ಷದಲ್ಲಿ ಮಾಡಿಕೊಡ್ತಾರೆ ಸರ್, ಇಡೀ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಯಾರು 3 ಲಕ್ಷದಲ್ಲಿ ಮಾಡಿಕೊಡ್ತಾರೆ ಸರ್, ಸ್ವಲ್ಪ ಇವಾಗ ಕಷ್ಟ ಆಗ್ಬಿಟ್ಟಿದೆ ಸರ್. ಇದನ್ನು ಫಸ್ಟೇ ಬಜೆಟ್ ಮಾಡ್ಕೋಬೇಕಾಯ್ತು. ಒಂದು, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಚಿತ್ರಗಳು 60-70% ಚಿತ್ರಗಳ ಹಣೆ ಬರನೇ ಇದು ನಾನು ನೋಡಿರೋ ಪ್ರಕಾರ. ಸರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಸ್ವಲ್ಪ ಕಮ್ಮಿಲಿ ಮಾಡಿಕೊಡೋರು ಯಾರಿದ್ದಾರೆ? ಇಲ್ಲೇ ನೀವು ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇರೋದು. ಸೊ ಇಲ್ಲಿಂದ ಮುಂದಕ್ಕೇನು, ಏನೋ ಒಂದು ಪೋಸ್ಟ್ ಪ್ರೊಡಕ್ಷನ್ ಚಾರ್ಜ್ನ ಕೊಟ್ಬಿಟ್ಟು ಸಿನಿಮಾ ರ್ಯಾಪಪ್ ಆಗಿ ನಿಮ್ಮ ಫಸ್ಟ್ ಕಾಪಿ ಕೈಗೆ ಬಂತು. ತಿರ್ಗಾ ಇಲ್ಲಿಂದ ಮುಂದಕ್ಕೆ ಖರ್ಚಿದೆಯಾ?
ಇದೆ. ಇಲ್ಲಿಂದ ಮುಂದಕ್ಕೂ ಖರ್ಚಿದೆ. ಯಾಕೆ ಅಂದರೆ ಇವತ್ತಿನ ದಿನ ನೀವು ಅಲ್ಲಿಂದ ಮುಂದಕ್ಕೇನು ಸೆನ್ಸಾರ್ಗೆ ತೊಗೊಂಡೋಗ್ಬೇಕು. ಸುಮ್ಮನೆ ಸೆನ್ಸಾರ್ಗೆ ತೊಗೊಂಡೋಗಬೇಕಾಗತ್ತಾ? ನಿಮ್ಮ ಚಿತ್ರದಲ್ಲಿ ಆ್ಯನಿಮಲ್ಸ್ ಇತ್ತು ಅಂದರೆ ಆ್ಯನಿಮಲ್ ರೈಟ್ಸ್ ತೊಗೋಬೇಕು. ಸರ್ ಯಾರು ಕಮ್ಮಿಗೆ ಮಾಡಿಕೊಡ್ತಾರೆ ಸರ್, ಕಮ್ಮಿಗಿಂತವ್ರು ಮಾಡಿಕೊಡ್ತಾರೆ. ಹೌದಾ, ಅವ್ರ ಕೈಗೆ ಕಾಸು ಕೊಟ್ಬಿಟ್ಟು ಎಲ್ಲರಿಗಿಂತ ಜಾಸ್ತಿ ಕಾಸೇ ಕೊಟ್ಬಿಟ್ಟು ಕಮ್ಮಿಗೆ ಅನ್ನೋರ ಕೈಗೆ ಕೊಟ್ಬಿಟ್ಟು ಫೇಕ್ ಸರ್ಟಿಫಿಕೇಟು ಅದು ಇದು ಹಾಕಿರೋವಂಥ ಉದಾಹರಣೆಗಳು ಇದ್ದಾವೆ. ಅಲ್ಲಿ ಸೆನ್ಸಾರಲ್ಲಿ ರಿಜೆಕ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಆಮೇಲೆ ಅಲ್ಲಿಂದ ಮುಂದಕ್ಕೆ ಬರ್ತೀರಾ. ಮುಂದಕ್ಕೆ ಬಂದು ಸರ್ ಇದು ಯಾವುದು ಸೆನ್ಸಾರ್ಗೆ ಅಪ್ಲೈ ಮಾಡಬೇಕು ಸರ್, ಓಕೆ ಇವಾಗ ಪ್ರಿಯಾರಿಟಿ ತೆಗೆದಾಕಿದ್ದಾರೆ, ಸೆನ್ಸಾರ್ಗೆ ಅಪ್ಲೈ ಮಾಡ್ತೀರಾ, ಗೌರ್ಮೆಂಟ್ ಫೀಸ್ ಕಟ್ತೀರಾ, ಎಲ್ಲ ಆಗುತ್ತೆ. ಅಲ್ಲೂ ಹಂಗೆ ಆಗುತ್ತಾ? ಇಲ್ಲ. ಈಗ ಒಂದು ಕಂಪಲ್ಷನ್ನು AD ಆಗಬೇಕು, CC ಆಗಬೇಕು, ಆಡಿಯೋ ಡಿಸ್ಕ್ರಿಪ್ಷನ್ನು, ಕ್ಲೋಸ್ಡ್ ಕ್ಯಾಪ್ಷನ್ನು ಎಲ್ಲ ಆಗಬೇಕು, ಜೊತೆಗೆ ಸಬ್ಟೈಟ್ಲಿಂಗ್ಸು ಇರಬೇಕು. ಅಲ್ಲೇನು ಮಾಡ್ತೀರಾ ಸಾರ್, ಎಲ್ಲ ಸೇರಿ ಒಬ್ಬರು ಪ್ಯಾಕೇಜ್ ಏನೋ ಕಮ್ಮಿ ಮಾಡೋರು ಯಾರಿಗಾದ್ರೂ ಹೇಳಿ ಸರ್. ಕಮ್ಮಿ ಮಾಡೋನು ಹೆಂಗೆ ಕಮ್ಮಿ ಮಾಡ್ತಾನೆ ಹೇಳಿ ನೋಡೋಣ. ಆ ಇಡೀ ಚಿತ್ರನ ನೋಡಿ ಸಬ್ಟೈಟ್ಲಿಂಗ್ ಮಾಡಬೇಕು ಅಂದರೆ ಅವನಿಗೆ ಸಾಕಷ್ಟು ಅಷ್ಟು ದಿನಗಳು ಬೇಕಾಗುತ್ತೆ. ಪ್ಲಸ್ ಅದು ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ, ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಸರಿಯಾದ ಮೀನಿಂಗ್ ಕೊಡಬೇಕು. ಅದನ್ನು ನೋಡಿ ಟೈಪ್ ಮಾಡಿ ಒಂದು SRT ಫೈಲ್ನ ತೆಗೆದುಕೊಡ್ಬೇಕಾಗತ್ತೆ. ಇಲ್ಲ ಸರ್ ಎಲ್ಲ ಖರ್ಚಾಗೋಗ್ಬಿಟ್ಟಿದೆ ಸರ್, ಇವಾಗ ಆಗಲ್ಲ, ಯಾರು ಕಮ್ಮಿ ಮಾಡ್ತಾರೋ ಅವ್ರು. ಕಮ್ಮಿಗೆ ಮಾಡೋನು ಏನು ಮಾಡ್ಬೋದು? ಡೈರೆಕ್ಟಾಗಿ ಟೈಪ್ ಮಾಡ್ತಾನೆ, ಗೂಗಲ್ ಟ್ರಾನ್ಸ್ಲೇಟ್ಗೆ ಹಾಕ್ತಾನೆ, ಅಲ್ಲೇನು ಬರುತ್ತೋ ಅದನ್ನ ಹಾಕ್ತಾನೆ. ಅದು ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗಲ್ಲ. ಮ್ಯಾಚ್ ಆಗದೆ ಇದ್ದಾಗ ನಾವು ಯಾರಿಗೋಸ್ಕರ ಸಬ್ಟೈಟ್ಲಿಂಗ್ ಮಾಡ್ತಾಯಿದ್ದೀವಿ? ನಮ್ಮ ಭಾಷೆ ಯಾರಿಗೆ ಬರಲ್ವೋ ಅವ್ರು ನೋಡಿದಾಗ ಅರ್ಥ ಆಗಲಿ ಅಂತ ಮಾಡ್ತಾಯಿದ್ದೀವಿ. ಆದರೆ ಅವ್ರು ನೋಡಿದಾಗ ಅರ್ಥ ಆಗುತ್ತಾ? ತಪ್ಪು ಅರ್ಥ ಆಗುತ್ತೆ. ಆದ್ದರಿಂದ ನಾನು ಹೇಳೋದು, ಒಬ್ಬ ಯಾರು ತಜ್ಞನಿದ್ದಾನೆ, ಯಾರು ನಿಪುಣನಿದ್ದಾನೆ ಈ ಕಲೆಯಲ್ಲಿ ಅನ್ನೋದನ್ನ ತಿಳ್ಕೊಂಡು ಇಂಥ ಕಡೆ ಚೌಕಾಸಿ ಮಾಡದೆ ನೀಟಾಗಿ ಮಾಡು. ಯಾಕೆಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವಾಗ ನಾವು ಕೊರಿಯನ್ ಫಿಲಮ್ ನೋಡ್ತೀವಿ, ಸ್ಪ್ಯಾನಿಷ್ ಫಿಲಮ್ ನೋಡ್ತೀವಿ, ಫಾರಿನ್ ಕಂಟ್ರಿದು ಯಾವುದೋ ಒಂದು ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೋ ಒಂದು ಚಿತ್ರಗಳನ್ನ ನೋಡ್ತೀವಿ. ನೋಡಿದಾಗ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ನಮ್ಗೆ ಅರ್ಥ ಆಗಬೇಕು ಅಂತಲೇ ಇಂಗ್ಲೀಷ್ ಸಬ್ಟೈಟ್ಲ್ ಕೊಡ್ತಾರೆ. ಆ ಸಬ್ಟೈಟ್ಲೇ ತಪ್ಪಾಗಿದ್ದರೆ ನಮ್ಗೆ ಸಿನಿಮಾ ಕರೆಕ್ಟಾಗಿ ಅರ್ಥ ಆಗುತ್ತಾ? ಇಲ್ಲ. ನಾವು ಯಾಕೆ ಆ ಸ್ಟ್ಯಾಂಡರ್ಡ್ಸಿಗೆ ಮಾಡ್ತಾಯಿಲ್ಲ? ನಾನು ಮಾತಾಡೋದೇನು ಅಂತಂದರೆ, ನಾವು ಬರೀ ಇಲ್ಲಿ ಥಿಯೇಟ್ರಿಕಲ್ ಆಗಿರ್ಬೋದು ಅಥವಾ OTT ಕೊಡೋದಾಗಿರ್ಬೋದು, ಅದಕ್ಕೋಸ್ಕರ. ಆಮೇಲೆ OTT ತೊಗೊಳ್ಳದೇ ಇರೋದಕ್ಕೂ ಇದು ಒಂದು ರೀಸನ್ ಇರ್ಬೋದಲ್ಲ. ಯಾಕೆಂದರೆ ನಾರ್ತ್ ಇಂಡಿಯಾಗೆ ಕಳಿಸ್ತೀರ ನೀವು OTT ಅಂದ ತಕ್ಷಣ, ಅಲ್ಲಿ ಅವ್ರಿಗೆ ಸಬ್ಟೈಟ್ಲ್ ಹೋಗ್ತಿದ್ದಂಗೆ ಇದು ನಾಟ್ ಅಪ್ ಟು ದ ಮಾರ್ಕ್, ಏನು ಡೈಲಾಗ್ಗಳು ಬರ್ದಿದ್ದಾರೆ ಗುರು, ಇದು ಚೆನ್ನಾಗೇ ಇಲ್ಲ, ಇದು ಬೇಡ ಅಂತ ಹಂಗೂ ಡಿಸೈಡ್ ಆಗ್ಬೋದಲ್ಲ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಯಾರೂ ಅಂತ? ಇಲ್ಲಿ ಇಂಥ ಜಾಗದಲ್ಲಿ ಚೌಕಾಸಿ ಮಾಡಬೇಕು. ಯಾಕಂದರೆ ನಿಮ್ಮ ಸಿನಿಮಾನ ಸುಂದರ ಮಾಡೋದು, ನಿಮ್ಮ ಸಿನಿಮಾನ ಅರ್ಥ ಆಗೋಂಗೆ ಜಗತ್ತಿಗೆ ಮಾಡೋದೇ ಇವೆಲ್ಲ ಚಿಕ್ಕ ವಿಷಯಗಳು. ಸೊ ಇಲ್ಲಿ ಚೌಕಾಸಿ ಮಾಡಿದೆ ನೀಟಾಗಿ ಮಾಡೋ ಅಂಥವ್ರಿಗೆ ಕೊಟ್ಟು ಮಾಡಿಸಿ. ಅದಾದಮೇಲೆ ಏನಾಗುತ್ತೆ, ಸಬ್ಟೈಟ್ಲ್ ಮುಗೀತು, ಎಲ್ಲ ಆಯಿತು. ಎಲ್ಲ ಆದಮೇಲೆ ನಾನು ಹೇಳೋದು, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಸ್ಗಳು ಬರುತ್ತೆ. ಅಲ್ಲೇನು ಕ್ರೈಟೀರಿಯಾ ಇರುತ್ತೆ. ಇವಾಗ ಕಲ್ಕತ್ತಾ ಕಳಿಸ್ತೀರಾ, ಎಲ್ಲೋ ಒಂದು ಕಡೆ ಕಲ್ಕತ್ತಾ ಕಳಿಸ್ತೀರಾ, ಗೋವಾಗೆ ಕಳಿಸ್ತೀರಾ, ಇನ್ನೊಂದು ಕಡೆ ಕಳಿಸ್ತೀರಾ, ಅಬ್ರಾಡಿಗೆ ಕಳಿಸಿದಾಗ ನಿಮ್ಮ ಸಿನಿಮಾನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಅವರು ಎಲ್ಲ ಕಡೆ ಕನ್ನಡದವರೇ ಕೂತಿರ್ತಾರಾ? ಇಲ್ಲ. ಜೂಯಿ ಮೆಂಬರ್ಸ್ ಯಾರು ಕೂತಿರ್ತಾರೋ ಸಬ್ಟೈಟ್ಲ್ ನೋಡ್ಕೊಂಡು ಮಾಡ್ತಾರೆ ಅಂದ್ಕೊಳ್ಳಿ. ಸಬ್ಟೈಟಲ್ ಇಫ್ ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್, ಹೌ ಡು ಯು ಎಕ್ಸ್ಪೆಕ್ಟ್ ಯುವರ್ ಸಿನಿಮಾ ಟು ಬಿ ಸೆಲೆಕ್ಟೆಡ್? ಸೊ ಇದೆಲ್ಲ ವಿಷಯಗಳು ಬರುತ್ತೆ. ಸೊ ಈ ಥರ ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು ಸಿನಿಮಾನ ಜನರ ತನಕ ತಲುಪಿಸೋ ದಾರಿ ಇದೆಯಲ್ಲ, ಅದ್ರ ಬಜೆಟ್ನ ಸೇಫಾಗಿ ಇಟ್ಕೊಂಡು ಪ್ರೊಡಕ್ಷನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಎನಿಹೋ ಆಗೇ ಆಗತ್ತೆ. ಅಲ್ಲಿ ದುಂದು ವೆಚ್ಚ ಮಾಡೋಕ್ಕೆ ನಿಮ್ಮ ಹತ್ರ ಹಣ ಇರುತ್ತೆ. ಆದರೆ ಸಿನಿಮಾ ತೆರೆಗೆ ತರಬೇಕಾದ್ರೆ ಬೇಕಾದಂಥ ಏನು ಪ್ರೊಡಕ್ಟಿವ್ ಅಂಶಗಳಿರುತ್ತೆ ಅದಕ್ಕೆ ನಿಮ್ಮ ಹತ್ರ ಬಜೆಟ್ ಇರೋದಿಲ್ಲ. ಸೊ ಎವ್ರಿ ಪೆನ್ನಿ ಸೇವ್ಡ್ ಇನ್ ದ ಪ್ರೊಡಕ್ಷನ್ ಹಂತ ಆರ್ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿ ಏನೇನು ದುಡ್ಡು ಉಳಿಸ್ತಿರೋ ಅದು ಇಲ್ಲಿ ಪ್ರೊಡಕ್ಟಿವ್ ಆಗಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಮಾಹಿತಿಗಳ ಕೊರತೆ ಇದ್ದಲ್ಲಿ ನನ್ನ ಒಂದು ವಾಟ್ಸಪ್ ನಂಬರ್ ಇದೆ, ಅಂದರೆ ನನ್ನ ಕಂಪ್ನಿಯ ವಾಟ್ಸಪ್ ನಂಬರ್ ಇದೆ. ಈ ನಂಬರಿಗೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಈ ಪೋಸ್ಟ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರೋದು ಅಥವಾ ನಿಮ್ಮ ಏನು ಪರ್ಮಿಷನ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಸಬ್ಟೈಟ್ಲಿಂಗ್ ಸಂಬಂಧಪಟ್ಟಿರುವಂಥದ್ದು, ಸೆನ್ಸಾರ್ಗೆ ಸಂಬಂಧಪಟ್ಟಿರೋದು ಏನೇ ಇದ್ರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಇಲ್ಲಿ ನೀವು ಕಳಿಸ್ಬೋದು ನಿಮ್ಮ ಒಂದು ಕ್ವಶನ್ಗಳನ್ನ. ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ಸದಾ ಸಿದ್ಧ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.